ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದಕ್ಕೆ ಇದೇನಿದು ಹಗ್ಗ ಎಲ್ಲ ಕಟ್ಟಿದಾರೆ? ಅಲ್ಲ, ಸಮ್ಮರ್ ಸೀಸನಲ್ಲೂ ಮನೆ ಒಳಗೆ ಬಟ್ಟೆ ಒಣಗಾಕ್ತಾರ? ರಿತು, ಇದು ನಿನಗೆ ಬಟ್ಟೆ ಒಣಗಾಕೋ ಹಗ್ಗದ ಥರ ಕಾಣಿಸ್ತಿದ್ಯಾ? ಏನೋ ನಡೀತಾ ಇದೆ. ಅತ್ತೆ ಬೀನ್ಸ್ ತರ ಕೇಳಿದ್ನಲ್ಲ. ಏನೇ ಸತ್ಯ ಅಲ್ಲೇ ಯಾಕೆ ನಿಂತ್ಕೊಂಡಿದ್ಯಾ? ಬಾರೆ ರಿತು ಬಾಮ್ಮ. ಅಯ್ಯೋ ಬಾಬಾ ಬಾಬಾ ಬಾ. ಏನಮ್ಮ ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟೆ. ಹಾಯ್ ರಿತು. ಏನೇ ಇದು, ಸ್ವಲ್ಪ ಬೇಗ ಬರೋದಲ್ವಾ? ತಿಂಡಿ ಇಲ್ಲೇ ಮಾಡ್ಬೋದಾಗಿತ್ತು. ಅಯ್ಯೋ ಗಿರ್ಜಮ್ಮ, ನಾನ್ ಬರೋದು ನನ್ಗೆ ಗೊತ್ತಿರ್ಲಿಲ್ಲ. ರಿತು ಕರ್ಕೊಂಡ್ ಬಂದಿತ್ತು. ಒಳ್ಳೆ ಕೆಲ್ಸನೇ ಮಾಡ್ದೆ ರಿತು. ಸತ್ಯ ಅವರೇ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಹಾ, ನಾನು ಚೆನ್ನಾಗಿದ್ದೀನಿ. ಸರಿ, ನೀವಿಬ್ರು ಕೂತಿರಿ, ಕಾಫಿ ತಗೊಂಡ್ಬಂದ್ಬಿಡ್ತೀನಿ. ಅಮ್ಮ, ಏನಿದು ಮನೆ ಒಳಗೆ ಹಗ್ಗ ಕಟ್ಟಿದ್ದೀರಾ? ನಿಮ್ಮನ್ನೇ ಕೇಳ್ತಾ ಇರೋದು, ಹಗ್ಗ ಯಾಕೆ ಕಟ್ಟಿದ್ದೀರಾ? ಅಪ್ಪನ ಫೋಟೋ ಯಾಕೆ ಈ ಕಡೆ ಬಂದಿದೆ? ಆ ಕಡೆ ಇತ್ತು ತಾನೆ? ಸತ್ಯ ಅವರೇ, ಮೊದಲು ಕಾಫಿ ಕುಡಿದು ಆಮೇಲೆ ನಿಧಾನಕ್ಕೆ ಮಾತಾಡಿದ್ರೆ ಆಯ್ತು. ಇಲ್ಲ ಬಾವ, ನನಗೀಗ್ಲೇ ವಿಷಯ ಗೊತ್ತಾಗ್ಬೇಕು. ಯಾರಾದ್ರೂ ಹೇಳ್ತಿರೋ ಇಲ್ವೋ? ಹೇಳ್ತೀನಿ ಸತ್ಯ. ನಿನಗೆ ಈ ಮನೇಲಿ ಜಾಗ ಇಲ್ಲ. ಇದು ನಮ್ಮಪ್ಪನ ಮನೆ, ನಿಮ್ಮಪ್ಪನ ಮನೆ ಅಲ್ಲ. ಇದ್ರಲ್ಲಿ ನನಗೂ ಹಕ್ಕಿದೆ, ನಂದು ಪಾಲಿದೆ. ಏನು ಮನೆ ಭಾಗ ಮಾಡಿದ್ಲ? ಯಾಕೆ ನೀವ್ ನನಗಿದನ್ನ ಹೇಳಲಿಲ್ಲ? ನಿಂಗೆ ಹೇಳೋಕ್ ಭಯ ಆಯ್ತು ಕಣೆ. ಎಲ್ಲ ಅವಳು ಹುಟ್ಟಿದ ಮನೆನೆ ಭಾಗ ಮಾಡೋದಕ್ಕೆ ಹೊಟ್ಟಿದಾಳಲ್ಲ, ಇವತ್ತು ಅವಳಿಗೆ ಗತಿ ಕಾಣಿಸ್ತಾ ಬಿಡಲ್ಲ ನಾನು. ದಿವ್ಯಕ್ಕ? ದಿವ್ಯಕ್ಕ, ದಿವ್ಯಕ್ಕ, ಎಲ್ಲಮ್ಮ ಅವಳು? ದಿವ್ಯಕ್ಕ ಅಮ್ಮ ಎಲ್ಲೇ? ಅವಳು ಮನೇಲಿ ಇಲ್ಲ ಕಣೆ. ದಯವಿಟ್ಟು ಸಮಾಧಾನ ಮಾಡ್ಕೊ. ಸರಿ, ಈಗ್ಲೇ ಅವಳಿಗೆ ಫೋನ್ ಮಾಡಿ. ಈಗ್ಲೇ ಅವಳು ನನ್ನ ಕಣ್ಮುಂದೆ ಇರಬೇಕು. ಸತ್ಯ ಸತ್ಯ, ಸ್ವಲ್ಪ ಸಮಾಧಾನ ಮಾಡ್ಕೊಮ್ಮ. ನನಗೆ ಗೊತ್ತು ನಿನಗೆ ಕೋಪ ಬರ್ತಾ ಇದೆ, ಬೇಜಾರಾಗಿದೆ ಅಂತ. ಆದರೆ ಏನು ಮಾಡೋದು? ದಿವ್ಯಾ ಹೇಗೆ ಅಂತ ನಿನಗೆ ಗೊತ್ತಲ್ವಾ? ಹೌದು ಸತ್ಯ, ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದೀಯ. ಕೋಪ ಬಿಟ್ಟು ನಮ್ಮೆಲ್ರ ಜೊತೆಗೆ ಹಾಯಾಗಿ ಇದ್ಕೊಂಡು ಹೋಗೆ. ಈ ಮನೆ ಪರಿಸ್ಥಿತಿ ನೋಡಾದ್ಮೇಲೂ ಹೇಗಮ್ಮ ಹಾಯಾಗಿರೋದು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.